ಮೊದಲೇ ನಮ್ಮ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ, ಸರಿಯಾದಂತಹ ಮಳೆ ಇಲ್ಲ, ಬೆಳೆ ಇಲ್ಲ, ಹಣ್ಣು ತರಕಾರಿಗಳು ಈಗ ಅದರ ಬೆಲೆ ಕೇಳ್ತಾ ಇದ್ದರೆ ನಿಜಕ್ಕೂ ಗಾಬರಿ ಆಗುತ್ತೆ, ಗಗನಕ್ಕೆ ಏರ್ತಾ ಇದೆ. ಆದರೆ ರಾಜ್ಯದಲ್ಲಿ ಈಗ ಟೊಮೊಟೊ ಹಬ್ಬ ಅನ್ನುವಂಥದ್ದು ನಡೀತಾ ಇದೆ. ಟೊಮೊಟೊ ಫೆಸ್ಟಿವಲ್ ಅಂತೆ. ಟೊಮೊಟೊ ಫೆಸ್ಟಿವಲ್ ಅಂದರೆ ಅದೇನು ಟೊಮೊಟೊ ಪ್ರದರ್ಶನ ಅಲ್ಲ, ಟೊಮೊಟೊಗಳನ್ನು ಒಬ್ಬರ ಮೇಲೆ ಒಬ್ಬರು ಎಸೆದುಕೊಳ್ತಾರಂತೆ. ಇದು ಯಾವ ಹಬ್ಬ? ಈ ಥರದ ಹಬ್ಬ ವಿದೇಶಗಳಲ್ಲಾಗುತ್ತೆ. ಈಗ ಅದೇ ಹಬ್ಬ ಬೆಂಗಳೂರಲ್ಲೂ ಕೂಡ ನಡೆಯುವಂತಹ ಪರಿಸ್ಥಿತಿ ಬಂದಿದೆ. ಮೊದಲೇ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬರಗಾಲದ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಒಂದು ಕಡೆ ಹಣ್ಣು ತರಕಾರಿಗಳ ಬೆಲೆ ಅಂತೂ ಗಗನಕ್ಕೆ ಏರ್ತಾ ಇದೆ, ಆಕಾಶ ಮುಟ್ತಾ ಇದೆ. ರಾಜ್ಯದ ರೈತರು ಭಾರಿ ಸಂಕಷ್ಟಕ್ಕೆ ರೈಟ್ ನಾವೀಗ ಸಿಕ್ಕಾಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಟೊಮೊಟೊ ಹಬ್ಬ ನಡೆಯುತ್ತಂತೆ. ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ 6ಕ್ಕೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ, ಅರಮನೆ ಮೈದಾನದಲ್ಲಿ ಟೊಮೊಟೊ ಫೆಸ್ಟಿವಲ್ ಅನ್ನುವಂಥದ್ದು ಜರುಗಲಿದೆ. ಒಬ್ಬರ ಮೇಲೊಬ್ಬರು ಟೊಮೊಟೊ ಎಸೆದುಕೊಳ್ಳುವಂತಹ ಹಬ್ಬವಂತೆ ಇದೆ. ಆಯೋಜನೆಗೂ ಮುನ್ನ ಟೊಮೊಟೊ ಹಬ್ಬಕ್ಕೆ ಈಗ ಭಾರೀ ಪ್ರಮಾಣದ ವಿರೋಧ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ. ಭಾರಿ ದೊಡ್ಡ ಪ್ರಮಾಣದ ವಿರೋಧ ವ್ಯಕ್ತವಾಗ್ತಾ ಇದೆ. ಸರಿಯಾದ ಮಳೆ ಅನ್ನುವಂಥದ್ದಿಲ್ಲ. ಮಳೆ ಇಲ್ಲದೆ ರೈತ ಕಂಗಾಲಾಗಿದ್ದಾನೆ. ಇದ್ದು ಬಂದ ಬೆಳೆಗಳಿಗೆ ಸರಿಯಾದ ಬೆಲೆ, ದಿನನಿತ್ಯ ಜೀವನಕ್ಕೆ ಬಳಕೆಯಾಗುವಂತಹ ಹಣ್ಣು ತರಕಾರಿಗಳ ಬೆಲೆ ಗಗನಕ್ಕೆ ಏರಿದೆ. ಶಾರ್ಟೇಜ್ ಇದೆ, ಬೆಳೆಗಳ ಶಾರ್ಟೇಜ್ ಇದೆ, ಹಣ್ಣಿನ ಶಾರ್ಟೇಜ್ ಇದೆ, ತರಕಾರಿಯ ಶಾರ್ಟೇಜ್ ಇದೆ. ಇಂಥ ಸಂದರ್ಭದಲ್ಲಿ ಟೊಮೊಟೊ ಫೆಸ್ಟಿವಲ್ ಅನ್ನು ಮಾಡ್ತಾರಂತೆ ಬೆಂಗಳೂರಲ್ಲಿ. ಸೆಪ್ಟೆಂಬರ್ 6ನೇ ತಾರೀಕು ಮುಂದಿನ ತಿಂಗಳು. ಏನು ಈ ಟೊಮೊಟೊ ಫೆಸ್ಟಿವಲ್ ಅಂತಂದರೆ, ಆ ವಿದೇಶದಲ್ಲಿ ಒಂದು ಸಂಪ್ರದಾಯ ಇದೆ. ನಮ್ಮ ದೇಶದಲ್ಲಿ ನಾವು ಹೆಂಗೆ ಈ ಹೋಳಿ ಹುಣ್ಣಿಮೆ ದಿನ ಬಣ್ಣವನ್ನು ಆಡ್ತೀವಿ, ಪರಸ್ಪರ ಒಬ್ರಿಗೊಬ್ರು ಬಣ್ಣವನ್ನು ಎರಚಿಕೊಳ್ತೀವಲ್ಲ, ಹಾಗೆ ಪರಸ್ಪರ ಒಬ್ರಿಗೊಬ್ರು ಟೊಮಾಟೊವನ್ನು ಎರಚಿಕೊಳ್ಳುವಂತಹ ಒಂದು ಪದ್ಧತಿ ವಿದೇಶದಲ್ಲಿದೆ. ಪ್ರಾಬಬಲಿ ಇಟಲಿ, ಸ್ಪೇನ್, ಬ್ರೆಜಿಲ್ಗಳಲ್ಲಿ ಈ ರೀತಿಯಾದಂತಹ ಆಚರಣೆಗಳು ಆಗುತ್ತೆ. ಈಗ ಅದೇ ಆಚರಣೆಯ ಒಂದು ಅನ್ವಯ ಬೆಂಗಳೂರಲ್ಲಿಯೂ ಕೂಡ ಆಗ್ತಾ ಇದೆ. ಫಸ್ಟ್ ಟೈಮ್ ಎವರ್ ಇನ್ ಬೆಂಗಳೂರು ಆನ್ ಸೆಪ್ಟೆಂಬರ್ 6th, ಸಂಡೇ ಇದೆ ಅವತ್ತು ಬೇರೆ, ಬೆಳಗ್ಗೆ 12 ಗಂಟೆಯಿಂದ ಮಾಡ್ತಾರಂತೆ, ಪ್ಯಾಲೇಸ್ ಗ್ರೌಂಡಲ್ಲಿದೆ. ಸೊ ಇದು ಆಗುವ ಮುನ್ನವೇ ಬಹಳ ದೊಡ್ಡ ಪ್ರಮಾಣದ ವಿರೋಧ ಅನ್ನುವಂಥದ್ದು ವ್ಯಕ್ತವಾಗ್ತದೆ. ಹೈಪ್ವೇ ಎನ್ನುವಂತಹ ಸಂಸ್ಥೆಯಿಂದ ಟೊಮೊಟೊ ಫೆಸ್ಟಿವಲ್ ಅನ್ನುವಂಥದ್ದು ಜರುಗಲಿಕ್ಕಿದೆ. ವಿಜಯ್ ಒಬ್ಬರ ಮೇಲೊಬ್ಬರು ಟೊಮೊಟೊ ಎಸೆದು ಸ್ಪರ್ಧೆಗೆ ಇಳಿಲಿಕ್ಕಿದಾರಂತೆ. ಅದಕ್ಕೊಂದು ಕಲರ್ಫುಲ್ ಹೆಸರು, ಆರ್ಗ್ಯಾನಿಕ್ ಕಲರ್ ಪ್ಲೇ ಅಂತ ಕಲರ್ಫುಲ್ ಆಗಿ ಹೆಸರು ಕೊಟ್ಟಿದೆ. ಈ ಫೆಸ್ಟ್ ಎಂಟ್ರಿ ಟಿಕೆಟಿನ ದರ 299 ರೂಪಾಯಿಯಿಂದ 1399 ರೂಪಾಯಿವರೆಗೂ ಇದೆ. ಇನ್ಸ್ಟಾಗ್ರಾಮ್ ಮೂಲಕ ಟೊಮೊಟೊ ಫೆಸ್ಟಿವಲಿನ ಪ್ರಚಾರ ಅನ್ನುವಂಥದ್ದು ಈಗ ಆಗ್ತಾ ಇದೆ. ಟೊಮೊಟೊ ಫೆಸ್ಟ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಅನ್ನುವಂಥದ್ದು ಕೂಡ ಅನೇಕರಿಂದ ಸ್ಫೋಟವಾಗ್ತಾ ಇದೆ. ದೇಶದಲ್ಲಿ ಆಚರಿಸಲು ಸಾಕಷ್ಟು ಹರಿದಿನಗಳಿವೆ, ಸಾಕಷ್ಟು ಹಬ್ಬಗಳಿವೆ. ಹೀಗಿರುವಾಗ ಪಾಶ್ಚಾತ್ಯ ಸಂಸ್ಕೃತಿಯ ಉತ್ಸವಕ್ಕೆ ಯಾಕೆ ಮನ್ನಣೆಯನ್ನು ನೀಡ್ತಾ ಇದ್ದೀರಿ ಅಂತ ಕೆಲವರಿಂದ ಪ್ರಶ್ನೆ ಬರ್ತಾ ಇದೆ. ರಾಜ್ಯದಲ್ಲಿ ಬರದ ಸನ್ನಿವೇಶವಿದೆ, ನೀರಿನ ಸಮಸ್ಯೆ ಇದೆ. ಇಂತಹ ಸಂದರ್ಭದಲ್ಲಿ ಈ ಥರದ ಫೆಸ್ಟಿವಲ್ಸ್ಗಳನ್ನು ಸೆಲೆಬ್ರೇಟ್ ಮಾಡೋದು ಯಾಕೆ? ಬೆಳೆ ಇಲ್ಲದೆ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಿರುವಾಗ ಯಾವ ಪುರುಷಾರ್ಥಕ್ಕೆ ಈ ಟೊಮೊಟೊ ಉತ್ಸವ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ವ್ಯಾಪಕ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇದೆ. ಎಸ್, ಮೊದಲೇ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ, ಯಾಕೆ ಮಾಡಬೇಕು ಈ ಥರದ ಫೆಸ್ಟಿವಲ್ಸ್ಗಳು? ಭಾರತದಲ್ಲಿ ಅನೇಕ ಹಬ್ಬ ಹರಿದಿನಗಳಿದೆ. ಅನೇಕ ಹಬ್ಬ ಹರಿದಿನಗಳನ್ನು ಒಳಗೊಂಡಿರ್ತಕ್ಕಂತಹ ದೇಶ ದಟ್ ಈಸ್ ಇಂಡಿಯಾ, ನಮ್ಮ ಭಾರತ. ಆದರೆ ನಮ್ಮ ಭಾರತದಲ್ಲಿ ಯಾವುದಾದ್ರೂ ಒಂದು ಹಬ್ಬವನ್ನು ಮಾಡ್ತೀವಿ ಅಂತಂದರೆ ಕೆಲವರು ಹಬ್ಬದ ಹಿನ್ನೆಲೆ ಏನು, ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಏನು, ಇಸ್ ದರ್ ಎನಿ ಸೈಂಟಿಫಿಕ್ ರೀಸನ್ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಮತ್ತು ಟೊಮಾಟೊ ಎಸೆದುಕೊಳ್ಳೋದಕ್ಕೆ ಏನು ಸೈಂಟಿಫಿಕ್ ರೀಸನ್ ಇದೆ ಸ್ವಾಮಿ? ಟೊಮಾಟೊಗಳನ್ನು ಒಬ್ಬರ ಮೇಲೆ ಒಬ್ಬರು ಎಸೆದುಕೊಳ್ಳೋದಕ್ಕೆ ಏನು ಸೈಂಟಿಫಿಕ್ ರೀಸನ್ಸ್ ಇದೆ? ಯು ಹ್ಯಾವ್ ಎನಿ ಸೈಂಟಿಫಿಕ್ ರೀಸನ್ಸ್? ಗೊತ್ತಿಲ್ಲ, ಗೊತ್ತಿದ್ದರೆ ಹೇಳಿ. ಹಾಗಿರುವಾಗ ಯಾಕೆ ಬೇಕು ಈ ಹಬ್ಬ? ನಮ್ಮಲ್ಲಿ ಸರಿಯಾಗಿ ಮಳೆ ಆಗಲಿಲ್ಲ ಅಂತಂದರೆ ಒಬ್ಬ ರೈತ ನರಳಾಡ್ಬಿಡ್ತಾನೆ ಸ್ವಾಮಿ. ಹಬ್ಬದ ಕಾಲದಲ್ಲಿ ಸರಿಯಾಗಿ ಬೆಳೆ ಕಾಸು ಬರಲಿಲ್ಲ ಅಂತಂದರೆ, ಹೋದ ವರ್ಷದ ಬಟ್ಟೆ ಇತ್ತಲ್ಲ ಮಗ, ಅದನ್ನೇ ಹಾಕು ಅಂತ ಹೇಳಿ ಮಕ್ಕಳಿಗೆ ಹಳೆ ಬಟ್ಟೆಯನ್ನೇ ಹಾಕಿಸಿ ಹೆಂಗೋ ಹಬ್ಬವನ್ನು ಸಾಗಿಸ್ಬಿಡ್ತಾರೆ. ಅಂಥದ್ರಲ್ಲಿ ಬರಗಾಲ ಇದೆ, ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ನೆಟ್ಟಿಗೆ ಬೆಳೆ ಇಲ್ಲ, ಇರೋ ಅರ್ಧಂಬರ್ಧ ಬೆಳೆಗೆ ಸರಿಯಾಗಿ ಬೆಲೆ ಇಲ್ಲ. ಅಂತಹದ್ರಲ್ಲಿ ಟೊಮೊಟೊ ಫೆಸ್ಟಿವಲ್ ಮಾಡ್ತೀನಿ ಅನ್ನೋರಿಗೆ ಏನು ಹೇಳಬೇಕು ಅಂತ ಕೆಲವರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಟ್ ನೋಡೋಣ ಮುಂದಿನ ದಿನದಲ್ಲಿ ಟೊಮೊಟೊ ಫೆಸ್ಟಿವಲ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ರಾಜ್ಯದಲ್ಲಿ, ಬೆಂಗಳೂರಲ್ಲಿ ಅಂತ ಕಾದು ನೋಡೋಣ.